ಇವತ್ತಿನ ವ್ಲಾಗ್ ಅಲ್ಲಿ ಶಾಪಿಂಗ್, ಫ್ಯಾಮಿಲಿ ಫನ್ ಮತ್ತೆ ಫೈನಲಿ ಮೆಕ್ಡೊನಾಲ್ಡ್ಸ್ ಫುಡ್ ಟೇಸ್ಟ್ ಎಲ್ಲ ಇದೆ. ಹೇಳ್ಬೋದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ತುಂಬಾನೇ ಸಿಂಪಲ್ ಅನ್ಸಿದ್ರು ಲೈಫ್ ಅಲ್ಲಿ ಬೆಸ್ಟ್ ಮೆಮೊರಿ ಅಂತಾನೆ ಅನ್ಸುತ್ತೆ. ಸೊ ನಾವು ಫೈನಲಿ ಡಿಮಾರ್ಟಿಗೆ ರೀಚ್ ಆದ್ವಿ. ಚೆನ್ನಾಗಿತ್ತು. ಅಟ್ಮಾಸ್ಫಿಯರ್ ನೋಡ್ತಿದ್ರೆ ಶಾಪಿಂಗ್ ಇನ್ನೂ ಮಾಡ್ಬೇಕು ಅಂತಾನೆ ಅನಿಸ್ತಿತ್ತು. ಅಮ್ಮ ಇಲ್ಲಿಗೆ ಹೋಗ್ತಾರೆ, ಕಿಚನ್ ಐಟಮ್ಸ್ ಇಲ್ಲಿ ಇರುತ್ತೋ ಆ ಪ್ಲೇಸಿಗೆ ಹೋಗ್ತಾರೆ. ಸೊ ಕಿಚನ್ ಸೆಕ್ಷನ್ಗೆ ಹೋಗಿ ಅಮ್ಮನಿಗೆ ಏನ್ ಬೇಕೋ ಅದೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ರು. ಸೊ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಆಫರ್ಸ್ ಅಂತೂ ತುಂಬಾನೇ ಇತ್ತು. ಸೊ ಅಮ್ಮಂಗೆ ಏನ್ ಬೇಕು ಅಂತ ನೋಡ್ಕೊಂಡು ಎಲ್ಲಗೂ ಸ್ನ್ಯಾಕ್ಸ್ ಸೆಕ್ಷನ್ಗೆ ಬಂದ್ವಿ. ಚಾಕ್ಲೇಟ್ಸು, ಚಿಪ್ಸು, ಕುರ್ಕುರೆ, ಲೇಸು ಅಂತ ತಗೊಂಡು ಬಿಸ್ಕೆಟ್ಸ್ ಏನ್ ಬೇಕು ಎಲ್ಲ ತಗೊಂಡು ಎಲ್ಲಗೂ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಡ್ರೆಸ್ಸಿಗಂತೂ ಫುಲ್ ಆಫರ್ಸ್ ಇದ್ದ ಕಾರಣ ನಾವೆಲ್ಲರೂ ಟಿ ಶರ್ಟ್ಸು, ನೈಟ್ ಡ್ರೆಸ್ಸಸ್, ಕಿಡ್ಸ್ ವೇರು ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಅಲ್ಲಿ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಸೊ ಅಣ್ಣ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಅಂತ ಅಂದ್ರು. ಎಲ್ಲರೂ ಇನ್ಸ್ಟೆಂಟ್ ಅಗ್ರಿ. ಮತ್ತೆ ಐಸ್ ಕ್ರೀಮ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಫುಡ್ ನ ಎಂಜಾಯ್ ಮಾಡ್ತಾ ಒಂದೆರಡು ಪಿಕ್ಸ್ ತಗೊಂಡು ನೋಡ್ತಾ ತುಂಬಾನೇ ಎಂಜಾಯ್ ಮಾಡ್ತಿದ್ವಿ. ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಎಕ್ಸ್ಪೆನ್ಸಿವ್ ಟ್ರಿಪ್ಸ್ ಅಂತೂ ಅಲ್ಲ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಟೈಮ್ ಅಂತಾನೆ ಹೇಳ್ಬೋದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಗಾವಿ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್, ತುಂಬಾ ಫನ್ ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಇವತ್ತಿನ ವ್ಲಾಗ್ ಅಲ್ಲಿ ಶಾಪಿಂಗ್, ಫ್ಯಾಮಿಲಿ ಫನ್ ಮತ್ತೆ ಫೈನಲಿ ಮೆಕ್ಡೊನಾಲ್ಡ್ಸ್ ಫುಡ್ ಟೇಸ್ಟ್ ಎಲ್ಲ ಇದೆ. ಬನ್ನಿ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಇವತ್ತು ಈವ್ನಿಂಗು ಮಾರ್ನಿಂಗ್ ಎಲ್ಲರೂ ಕುತ್ಕೊಂಡು ಕೆಲಸ, ಸ್ಕೂಲ್, ಆಫೀಸ್, ಮನೆ ಕೆಲಸ ಅಂತ ಬಿಸಿ ಇರೋ ಲೈಫಲ್ಲಿ ಈವ್ನಿಂಗ್ ಬಂದ ಮೇಲೆ ಅಮ್ಮ ಹೇಳಿದ್ರು ಇವತ್ತು ಎಲ್ಲರೂ ಆಚೆ ಹೋಗೋಣ ಅಂತ, ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಆಗ ಎಲ್ಲರೂ ಒಂದೇ ಆನ್ಸರ್, ಹೋಗೋಣ ವಾವ್ ಅಂತ. ಸೊ ಫೈನಲಿ ನಾವೆಲ್ಲರೂ ತುಂಬಾ ಖುಷಿಯಿಂದ ಎಲ್ಲ ಔಟಿಂಗ್ ಅಂತಂದ್ರೆ ಹಾಗೆ ಅಲ್ವಾ, ಯಾವಾಗಲೂ ಸ್ಪೆಷಲ್. ಸ್ವಲ್ಪ ರೆಡಿಯಾಗಿ ಎಲ್ಲರೂ ಮನೆ ಬಿಟ್ಟು ಆಚೆಗಡೆ ಹೋಗಿದ್ವಿ ಶಾಪಿಂಗ್ ಮಾಡೋಕ್ಕೆ ಅಂತ. ನೆಕ್ಸ್ಟ್ ಎಲ್ಲ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ರೋಡಲ್ಲಿ ಹೋಗ್ತಾ ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಿದ್ರು. ನಮ್ಮ ಅಕ್ಕನು ಜೋಕ್ಸ್ ಎಲ್ಲ ಮಾಡ್ತಿದ್ರು. ಹಂಗೆ ಮಕ್ಕಳ ಜೊತೆ ಮಾತಾಡ್ತಾ ನಮ್ಮ ಟ್ರಾಫಿಕ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಬ್ಯಾಂಗ್ಳೂರ್ ಹಂಗೆ ಅಲ್ವಾ, ಟ್ರಾಫಿಕ್ ಇರುತ್ತೆ. ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಚಿಕ್ಕ ಚಿಕ್ಕ ಮೂಮೆಂಟ್ಸು ತುಂಬಾನೇ ಸಿಂಪಲ್ ಅನ್ಸಿದ್ರು ಲೈಫಲ್ಲಿ ಬೆಸ್ಟ್ ಮೆಮೊರಿ ಅಂತಾನೆ ಅನ್ಸುತ್ತೆ. ಸೊ ನಾವು ಫೈನಲಿ ಡಿಮಾರ್ಟಿಗೆ ರೀಚ್ ಆದ್ವಿ. ಸೊ ಪಾರ್ಕಿಂಗ್ ಅಲ್ಲಿ ಬೈಕ್ನ ಪಾರ್ಕ್ ಮಾಡಿ ವಾವ್, ಶಾಪಿಂಗ್ ಅಂದ್ರೆ ಹಾಗೆ ಅಲ್ವಾ. ಫೈನಲಿ ಅವ್ರವ್ರ ಚಾಯ್ಸ್ ಏನೇನ್ ಬೇಕು ಅಂತ ಅವ್ರವರು ಹೋದ್ರು ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಅಂತ. ಬಟ್ ಮಕ್ಳಂತೂ ಟ್ರಾಲಿ ನೋಡಿದ್ಮೇಲೆ ನಾನು ತಳ್ತೀನಿ ಅಂತ ಫುಲ್ ಜಗಳನೆ ಸ್ಟಾರ್ಟ್ ಮಾಡಿದ್ರು. ಸೊ ಡಿಮಾರ್ಟ್ ಒಳಗಡೆ ಹೋದ್ಮೇಲೆ ಫುಲ್ ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ಸ್, ತುಂಬಾನೇ ಆಫರ್ಸ್ ಅಂತೂ ಕ್ರೌಡ್ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಅಟ್ಮಾಸ್ಫಿಯರ್ ನೋಡ್ತಿದ್ರೆ ಶಾಪಿಂಗ್ ಇನ್ನೂ ಮಾಡ್ಬೇಕು ಅಂತಾನೆ ಅನ್ನಿಸ್ತಿತ್ತು. ಫಸ್ಟ್ ನಾವು ಹೋಗಿದ್ದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಅಮ್ಮ ಇಲ್ಲಿಗೆ ಹೋಗ್ತಾರೆ, ಕಿಚನ್ ಐಟಮ್ಸ್ ಇಲ್ಲಿ ಇರುತ್ತೋ ಆ ಪ್ಲೇಸಿಗೆ ಹೋಗ್ತಾರೆ. ಸೊ ಕಿಚನ್ ಸೆಕ್ಷನ್ಗೆ ಹೋಗಿ ಅಮ್ಮನಿಗೆ ಏನ್ ಬೇಕೋ ಅದೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ರು. ಸೊ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಆಫರ್ಸ್ ಅಂತೂ ತುಂಬಾನೇ ಇತ್ತು. ಸೊ ಅಮ್ಮಂಗೆ ಏನ್ ಬೇಕು ಅಂತ ನೋಡ್ಕೊಂಡು ಎಲ್ಲರೂ ಸ್ನ್ಯಾಕ್ಸ್ ಸೆಕ್ಷನ್ಗೆ ಬಂದ್ವಿ. ಚಾಕ್ಲೇಟ್ಸು, ಚಿಪ್ಸು, ಕುರ್ಕುರೆ, ಲೇಸು ಅಂತ ತಗೊಂಡು ಬಿಸ್ಕೆಟ್ಸ್ ಏನ್ ಬೇಕು ಎಲ್ಲ ತಗೊಂಡು ಎಲ್ಲರೂ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಷ್ಟೇ ಎಲ್ಲ ಕಿಚನ್ ಐಟಮ್ಸು, ಲಂಚ್ ಬಾಕ್ಸು, ಬಾಟಲ್ಸು ಎಲ್ಲ ತಗೊಂಡು ಮಕ್ಕಳಿಗೆ ಏನ್ ಬೇಕು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಎಲ್ಲರೂ ಡ್ರೆಸ್ ಸೆಕ್ಷನ್ಗೆ ಹೋದ್ವಿ. ನಮಗೆ ಫಸ್ಟೇ ಕೇಳ್ಬೇಕಾ, ಹೆಣ್ಮಕ್ಳ ಮೇಲೆ ಡ್ರೆಸ್ ಅಂತ ತುಂಬಾನೇ ಇಂಪಾರ್ಟೆಂಟ್. ಸೊ ಡ್ರೆಸ್ಸಿಗಂತೂ ಫುಲ್ ಆಫರ್ಸ್ ಇದ್ದ ಕಾರಣ ನಾವೆಲ್ಲರೂ ಟಿ ಶರ್ಟ್ಸು, ನೈಟ್ ಡ್ರೆಸ್ಸಸ್, ಕಿಡ್ಸ್ ವೇರು ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಅಲ್ಲಿ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಬಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಕ್ರೌಡ್ ಇತ್ತು. ಬಿಲ್ಲಿಂಗ್ ಕೌಂಟರ್ಗೆ ಹೋಗುವಷ್ಟರಲ್ಲಿ ನಮ್ಮ ಟ್ರಾಲಿ ಫುಲ್ ಆಗಿತ್ತು. ಫೈನಲಿ ಹೇಗೋ ಎಲ್ಲ ಬಿಲ್ಲಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ಎಲ್ಲ ಡಿಸೈಡ್ ಮಾಡ್ಕೊಂಡು ಅಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು. ಸೊ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಅಂತ ಅನ್ಕೊಂಡೆ. ಸೊ ಶಾಪಿಂಗ್ ಎಲ್ಲ ಆದ್ಮೇಲೆ ಎಲ್ಲರೂ ಒಂದೇ ಫೀಲಿಂಗ್, ಹಸಿವು. ಸೊ ಅಣ್ಣ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಅಂತ ಅಂದ್ರು. ಎಲ್ಲರೂ ಇನ್ಸ್ಟೆಂಟ್ ಅಗ್ರಿ. ಫೈನಲಿ ಮೆಕ್ಡೊನಾಲ್ಡ್ಸ್ಗೆ ಹೋದ್ವಿ. ಒಳಗಡೆ ಹೋಗಿ ಕಂಫರ್ಟಬಲ್ ಸೀಟ್ ಸೆಲೆಕ್ಟ್ ಮಾಡ್ಕೊಂಡು ಮೆನು ಕಾರ್ಡ್ ನೋಡ್ಕೊಂಡು ಎಲ್ಲರಿಗೂ ಇಷ್ಟವಾದ ಐಟಮ್ಸ್ನೆಲ್ಲ ಆರ್ಡರ್ ಮಾಡಿದ್ವಿ. ನಮ್ಮ ಆರ್ಡರ್ ಬಂದು ಮಹಾರಾಜ ಬರ್ಗರು, 2 ಕಾರ್ನ್ ಬರ್ಗರ್ಸ್, ಫ್ರೆಂಚ್ ಫ್ರೈಸು, ಹಾಟ್ ಕಾಫಿ, ಮ್ಯಾಂಗೋ ಐಸ್ ಕ್ರೀಮು, ಚಾಕ್ಲೇಟ್ ಐಸ್ ಕ್ರೀಮು, ವೆಜ್ ಪಿಜ್ಜಾ,
ಮೆಕ್ ಪಫ್ ಅಂತಾನೆ ಹೇಳ್ಬೋದು. ಆ ಆರ್ಡರ್ ಪ್ರಿಪೇರ್ ಆಗಿ ಬರೋ ಅಷ್ಟರಲ್ಲಿ ನಾವು ವೇಟ್ ಮಾಡ್ತಾ ಇದ್ವಿ. ತುಂಬಾನೇ ಚೆನ್ನಾಗಿತ್ತು, ಟೇಸ್ಟ್ ಅಂತಾನೆ ಸಖತ್ತಾಗಿತ್ತು. ಅಟ್ಮಾಸ್ಫಿಯರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆ ಫುಡ್ಡು ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು. ಬಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ, ತಿನ್ನೋ ಬ್ಯುಸಿಯಲ್ಲಿ ಇದ್ದೆ. ಸೊ ಎಲ್ಲ ಬರ್ಗರ್ ತಿಂದ್ಮೇಲೆ ಹಾಟ್ ಕಾಫಿ ಅಂತೂ ರಿಲ್ಯಾಕ್ಸ್ ಆಗಿ ರಿಫ್ರೆಶಿಂಗ್ ಫೀಲ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಾಫಿ ಲವರ್ಸ್ಗೆ ಡೆಫಿನೆಟ್ಲಿ ರಿಕಮೆಂಡೆಡ್ ಅಂತಾನೆ ಹೇಳ್ಬೋದು. ಮತ್ತೆ ಐಸ್ ಕ್ರೀಮ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಫುಡ್ ನ ಎಂಜಾಯ್ ಮಾಡ್ತಾ ಒಂದೆರಡು ಪಿಕ್ಸ್ ತಗೊಂಡು ನೋಡ್ತಾ ತುಂಬಾನೇ ಎಂಜಾಯ್ ಮಾಡ್ತಿದ್ವಿ. ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಎಕ್ಸ್ಪೆನ್ಸಿವ್ ಟ್ರಿಪ್ಸ್ ಅಂತೂ ಅಲ್ಲ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಟೈಮ್ ಅಂತಾನೆ ಹೇಳ್ಬೋದು. ಡೈಲಿ ಬಿಸಿ ಲೈಫ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಆದ್ರೂ ಒಂದು ಈವ್ನಿಂಗ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ರೆ ಎಲ್ಲ ಸ್ಟ್ರೆಸ್ಸು ಆಟೋಮೆಟಿಕ್ ಹೋಗ್ಬಿಡುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಕೂಡ ಟೈಮ್ನ ಸ್ಪೆಂಡ್ ಮಾಡಿ ಮನಿ ಯಾವಾಗಲೂ ಅರ್ನ್ ಮಾಡ್ಬೋದು. ಆದರೆ ಫ್ಯಾಮಿಲಿ ಮೂಮೆಂಟ್ಸ್ ಒನ್ಸ್ ಹೋದ್ರೆ ಮತ್ತೆ ಸಿಗೋದಿಲ್ಲ. ಅದಕ್ಕೆ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಿ. ಫೈನಲಿ ಮನೆಗೆ ಬಂದ್ವಿ. ಶಾಪಿಂಗ್ ಬ್ಯಾಗ್ಸ್ ಎಲ್ಲ ಒಳಗಡೆ ಇಟ್ಟು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಶಾಪಿಂಗ್, ಫುಡ್, ಫ್ಯಾಮಿಲಿ ಟೈಮ್, ಮೆಮೊರೀಸ್ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಂಪಲ್ಸರಿ ಹೇಳಿ. ಡಿಮಾರ್ಟ್ ಶಾಪಿಂಗ್ ಮಾಡೋಕೆ ನಿಮ್ಗೆ ಇಷ್ಟನಾ? ಮೆಕ್ಡೊನಾಲ್ಡ್ಸ್ ಅಲ್ಲಿ ನಿಮ್ ಫೇವ್ರೆಟ್ ಐಟಮ್ ಯಾವುದು? ಅದನ್ನ ಕೂಡ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರು ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್, ಸೆಲೆಬ್ರೇಷನ್ಸ್ ಮತ್ತೆ ಡೈಲಿ ಲೈಫ್ ಸ್ಟೈಲ್ ವಿಡಿಯೋಸ್ ಮಿಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಸೇಫ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.